ಏನಪ್ಪ ಬಂದು ಒಂದೇ ದಿವಸಕ್ಕೆ ಆಗಲೇ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಟ್ಟೆಗಳೆಲ್ಲ ಎಲ್ಲಿ ಮಡ್ಚಿಟ್ಟಿದ್ದಾರೋ ಏನೋ. ಶರ್ಟ್ ಬೇರೆ ಕಾಣ್ತಾ ಇಲ್ಲ ನಂದು. ಅತ್ತೆ ಪೂಜೆ ಎಲ್ಲ ಆಯಿತು. ಅಡುಗೆ ಏನು ಮಾಡೋದು? ಅಡುಗೆ ನಾನು ಮಾಡ್ತಿದ್ದೀನಿ. ಹೋಗೋದೇ ನಾನು ಕೆಲಸ ನೋಡ್ಕೊ ಹೋಗಮ್ಮ. ನಾನೇ ಮಾಡ್ತೀನತ್ತೆ. ಕಲ್ಯಾಣಿ, ಈಗ ನಾನು ಮಾಡೋಕ್ಕಂಥ ಕೆಲಸ ಏನೂ ಇಲ್ಲ. ಅಡುಗೆ ಮನೆಗೆ ನಿಂತ್ಕೊಂಡು ಕೆಲಸ ಮಾಡ್ಕೊತೀನಿ. ಒಂದು ಹಿಂಗೆ ಅಂಡದೆಲ್ಲ ಹೊರಟಿರಬೇಕು. ಬಿರಿಯಾನಿ ತಗೊಂಡೋಗಿ ಊಟಕ್ಕೆ ಬಿಡ್ತೀವಂತೆ. ನೋಡೋಗು ಆ ಅಪ್ಪಂಗೆ ಏನು ಬೇಕು ಏನು ಬೇಡ. ಕಲ್ಯಾಣಿ ಬಾರೇ, ಇಷ್ಟು ದಿವಸ ಲೊಲ್ತಕ್ಕ ಅಂತಿದ್ದಳು. ಇವತ್ತು ಅವಳೆ ಕಲ್ಯಾಣಿ ಅಂತವಳೆ. ತಕ ನುಗ್ಗೆಕಾಯಿ ತಂದ್ಕೊಡು ಅಂತ ಹೇಳ್ತಿದ್ದಲ್ಲ. ನಮ್ಮ ಅಪ್ಪ ಹೊಲ್ತಕ್ಕೆ ಹೋಗಿದ್ರು, ತಗೊಬಂದ್ರು. ಅದಕ್ಕೆ ಒಂದೆರಡು ಚಾಂಚಾನಿಗಿರ ಅಂತ ತಗೊಬಂದಿದ್ದೀನಿ. ಎಲ್ಲ ಹುಡುಗಿ ಆದ್ಮೇಲೆ ತಗೊಬಂದಳು. ಇನ್ನೊಂದ್ರೆ ಅಷ್ಟು ಮುಂಚೆಗೆ ತಗೊಬರೋದಲ್ವಿ. ಸಾರು ಮಾಡಿದ್ದೆ ನಾನು ಅವಾಗಲೇ. ಏನು ಇವತ್ತು ಈ ಪಟ್ಟು ಬಿರಿಯಾನಿ ಅಡುಗೆ ಮಾಡಿದ್ದಿ? ಬಿರಿಯಾನಿ ಮಾಡ್ಬೇಕಣೆ, ಸಾರು ಮಾಡಿದ್ದೀನಿ. ಅನ್ನ ಒಂದು ಮಾಡ್ಬೇಕು ಇವಾಗ. ಬಿಡು, ರಾತ್ರಿಗೆ ಮಾಡ್ಕೊಂಡಿವಂತೆ ತಕ. ಚೆನ್ನಾಗಿ ಹೋಗಣೆ ನುಗ್ಗೆಕಾಯಿ. ನಾನು ಅವಲೇ ಸ್ಯಾನೆ ದಿವಸ ಆಗಿತ್ತು ಮಾಡಿ ಸಾರು. ಹೆಂಗೂ ಇವಾಗ ಮಾಡಕ್ಕೆ ಸೋರೋಯ್ತು ತಕ. ಅಮ್ಮ ಕಲ್ಯಾಣಿ ಏನೋ ಕರಿತಾವ್, ಹೋಗಮ್ಮ ನೋಡು. ಸರಿ ಅತ್ತೆ. ಏನಪ್ಪ ಇವ್ರು ಕೂಗೋದು ಕೇಳಿಸೋದಿಲ್ವೇನೋ? ಅಯ್ಯೋ ಇರೋ ಸೂರ್ಯ, ಹಂಗೆ ಬತ್ತಾವಳೆ ನೀ ಹೇಳ್ತೀನಿ. ಅದೇನು ಕೇಳ ಅಲ್ಲ, ಶಾಸ್ತ್ರ ಮಾಡೋಕ್ಕೆಲ್ಲ ನೀನು ಗಳಿಗೆ ಸಮಯ ನೋಡ್ಕೊಂಡು ಕೂಕೊಂಡ್ರೆ ಹೆಂಗೆ ಹೇಳು? ಹೇಳತ್ತೆ ನಿಂಗಿನ್ನೇ ಎಂದು ಬುದ್ಧಿ ಬರ್ತದ? ಅಲ್ಲ ಕಣೆ ಗಿರ್ಜಿ, ನಿನ್ಗೇನು ಅದೇನು ಬುದ್ಧಿ ಇಲ್ಲ ಕಣೆ ನಿನಗೆ. ಅಲ್ಲ ಏನು ಶಾಸ್ತ್ರ ಮಾಡೋಕ್ಕೆ ಏನು ದಿನ ಕೇಳೋದು ಬೇಡವೇನಿ? ಒಳ್ಳೆ ದಿನನ ಅದು? ಅಲ್ಲೇ ದಿನಗಳು ಚೆನ್ನಾಗಿಲ್ವಂತೆ. ಈಗ ಅಮಾವಾಸ್ಯೆ ಕಳೀತಿದ್ದಂಗೆ ಅಲ್ಲೇನು ಚೆನ್ನಾಗೈತೆ ದಿನ? ಸುಮ್ಕಿರು. ಅಲ್ಲ ಅಲ್ಲಿವರೆಗೂ ಆ ಹುಡುಗಿನ ಅವ್ರ ಮನೆಗೆ ಬಿಟ್ಟಿದ್ರು ಆಗಿತ್ತು. ಸುಮ್ಮನೆ ಇಲ್ಲಿ ಕರ್ಕೊಂಬಂದು ಪಾಪ ಆ ಹುಡುಗರನ್ನ ನೀನು ಹಿಂಗೆ ಇಕ್ಕೊಂಡು ಕೂಕೊಂಡ್ರೆ ಹೆಂಗೆ ಹೇಳು? ನಾನೇನು ಕಳಿಸ್ರಿ ಅಂತೇನು ಹೇಳಿರ್ಲಿಲ್ವೇ? ನಮ್ಮ ರತ್ನಿಗೆ ಹಂಗೂ ಹೇಳಿದ್ದೆ. ಏನೋ ಕಳ್ಸಂಗಿದ್ರೆ ಕಳ್ಸಮ್ಮ, ನಿಮ್ಮಿಷ್ಟ ಅಂತ ಹೇಳಿದಿತ್ತು. ಆದ್ರೂ ನಾನು ಕೇಳಿದೆ ನಮ್ಮ ರತ್ನಿನ, ಹೆಂಗಮ್ಮ ಇವಾಗ ಅಮಾವಾಸ್ಯೆ ಮುಗಿಯ ತಕ್ಕ ಇಲ್ಲೇ ಇರ್ಸ್ಕೊಂತಿ ಹೆಂಗೆ ಅಂದಿದ್ದಕ್ಕೆ ಇವಳು ಆಯ್ತು ಕೂಕೊಂಡಿಲ್ಲಂತೆ. ಕಲ್ಯಾಣಿ ಇಲ್ಲ ನಾನು ಹೋಗ್ತೀನಿ ಅಂತ. ಬುರ್ಬಣ ಅಂತ ಹೇಳೋಕ್ಕಾಗ್ತತ್ತೇನೆ ನಾನು? ಅದಕ್ಕೆ ಸುಮ್ಮನೆ ಅದೇ. ಅದನ್ನೇ ನಾನು ಹೇಳ್ತಿರೋದು. ಹೊಸ್ದಾಗಿ ಮದುವೆ ಆಗವ್ರೆ, ಒಬ್ರಿಗೊಬ್ರನ್ನ ಬಿಟ್ಟಿರೋಕ್ಕಾಗ್ತತ್ತ? ನೀನೇ ಅರ್ಥ ಮಾಡ್ಕ. ನೀನು ನೋಡಿರೆ ಈ ದಿನಗಳಿಗೆ ಅಂತ ನೋಡ್ಕೊಂಡು ಕೂಕೊಂಡಿದ್ದೆ. ಹೋಗಿ ಕೇಳ್ಕೊಂಬಂದು ಶುಕ್ರವಾರ ಒಳ್ಳೆ ದಿವಸ ಸುಮ್ಮನೆ ಶಾಸ್ತ್ರ ಇಕ್ಕ ಹೇಳು. ನೀನು ಏನಿಂತ ಹೆಂಗ್ಸು? ಇಲ್ಲ ಕಣೆ, ನಮ್ಮಯ್ಯಪ್ಪ ಇಲ್ಲಾಗ್ರೆ ಅಲ್ಲಿ ಬಿಡ್ತಾರೆ ಅಷ್ಟೇನ. ದಿನ ಚೆನ್ನಾಗಿರು ಮತ್ತೆ ಸುಮ್ಕಿರು. ಏನಿನ್ನು 2-3 ದಿನದಾಗ ಏನು ಓಡೋಗಲ್ಲ. ಅಯ್ಯೋ ಹೇಳತ್ತ, ನಿಮ್ಗೆ ಯಾರು ಹೇಳ್ತಾರತ್ತ? ಹೇಳ್ರಿ. ರೀ ಕಲ್ಯಾಣಿ ಅವರೇ, ಏನು ಮಾಡಿದ್ದೀರಾ ನೀವು? ಏನ್ರಿ ಇದು? ಏನಾಯ್ತು ರೀ? ಅಲ್ರಿ ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ, ಯಾರು ಇದನ್ನ ಇಲ್ಲಿಟ್ಟಿದ್ದು? ಯಾಕ್ರಿ? ನಾನೇ ವೆಂಕಟೇಶನ ಹತ್ರ ಇಡಿಸಿದ್ದು. ಸರಿ, ಇದೆಲ್ಲ ನೀವು ಹಿಂಗೆ ಚೇಂಜ್ ಮಾಡೋದಕ್ಕೂ ಮೊದಲು ನನ್ನ ವಸ್ತುಗಳನ್ನೆಲ್ಲ ಯಾವ್ದು ಎಲ್ಲಿರಬೇಕೋ ಅಲ್ಲೇ ಇರಬೇಕು ತಾನೇ? ಎಲ್ಲಂದ್ರಲ್ಲೇ ಚೇಂಜ್ ಮಾಡಿದ್ದೀರಾ. ಒಂದು ಸಿಕ್ಕಿದ್ರೆ ಒಂದು ಸಿಗ್ತಾ ಇಲ್ಲ ನನಗೆ. ಅಲ್ಲ ರೀ, ನನ್ನನ್ನು ಕೇಳಿದ್ರೆ ನಾನು ಕೊಡಲ್ಲ ಅಂತೀನಾ? ನೀವ್ಯಾಕೆ ಹುಡ್ಕೋಕೆ ಹೋದ್ರಿ? ರೀ ಮೊದಲು ಯಾವ್ದು ಎಲ್ಲಿತ್ತೋ ಅಲ್ಲಿ ಇಡ್ರಿ. ನನ್ನ ವಸ್ತುಗಳನ್ನ ನಾನು ತೊಗೊತೀನಿ. ಸುಮ್ಮನೆ ನೀವು ಯಾಕೆ ರಿಸ್ಕ್ ತೊಗೊತೀರಾ? ಡೈಲಿ ನೀವೇ ಕೊಡ್ತಾ ಇದ್ದೀರಾ ನನಗೆ. ಅಲ್ರಿ ನಾನು ಹೇಳಿದ್ನ ನನ್ನ ಬಟ್ಟೆಗೆ ಐರನ್ ಮಾಡಿ ಇಡಿ ಅಂತ. ಯಾಕ್ರಿ ಹೀಗೆ ಮಾತಾಡ್ತೀರಾ? ವಾಶ್ ಆಗಿರೋ ಬಟ್ಟೆಗಳೆಲ್ಲ ಹಾಗೆ ಇತ್ತು. ಫೋಲ್ಡ್ ಮಾಡಬೇಕಾದ್ರೆ ಶರ್ಟ್ ಎಲ್ಲ ತುಂಬ ಸುಕ್ಕಾಗಿತ್ತು ರೀ. ಅದಕ್ಕೆ ನಾನೇ ಐರನ್ ಮಾಡಿದೆ. ಅಲ್ಲ ರೀ, ಈ ಶರ್ಟಲ್ಲಿ ಒಂದು ಬಟನ್ ಬೇರೆ ಇಲ್ಲ. ನಾನು ಹಾಕೋಣ ಅಂತ ಅಲ್ಲಿ ಇಟ್ಟಿದ್ದೆ, ನೀವು ಅದನ್ನೇ ಹಾಕ್ಕೊಂಡಿದ್ದೀರಾ. ಗೊತ್ತು ರೀ, ಗೊತ್ತಿಲ್ಲದೆ ಹಾಕ್ಕೊಂಡ್ಬಿಟ್ಟೆ. ಸರಿ, ಬೇರೆ ಶರ್ಟ್ ಕೊಡಿ. ಪರವಾಗಿಲ್ಲ ರೀ, ಈ ಶರ್ಟ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನೇ ರೆಡಿ ಮಾಡಿಕೊಡ್ತೀನಿ. ಬೇಡ ಕಲ್ಯಾಣಿ ಅವರೇ, ನಾನು ಎದ್ದಿರೋದೇ ಲೇಟು. ಇನ್ನು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಷ್ಟೇ. ನಾನು ಇನ್ನೂ ಊಟ ಕೂಡ ಮಾಡಿಲ್ಲ. ಪರವಾಗಿಲ್ಲ ರೀ, ಲೇಟ್ ಆದರೂ ಪರವಾಗಿಲ್ಲ. ಪ್ಲೀಸ್, ನಾನು ಬೇಗ ರೆಡಿ ಮಾಡಿಕೊಡ್ತೀನಿ, ಸರಿನಾ? ಸರಿ ಬಿಡ್ರಿ, ಶರ್ಟ್ ಬಿಚ್ಚಿ ಹಾಕೋಷ್ಟ ಲೇಟ್ ಆಗುತ್ತೆ. ನಾನು ಅಮ್ಮನ ಹತ್ರ ಹೋಗಿ ಹಾಕ್ಸ್ಕೊಂಬರ್ತೀನಿ. ಪರವಾಗಿಲ್ಲ ರೀ, ನಾನೇ ಹಾಕ್ತೀನಿ. ನೀವಾ? ಬೇಡಪ್ಪ, ಅಮ್ಮನ ಹತ್ರ ಹಾಕ್ಸ್ಕೊಂಬರ್ತೀನಿ ಬಿಡಿ. ಅಷ್ಟರಲ್ಲಿ ನಾನು ಸಾಕ್ಸ್ ಎಲ್ಲ ಏನಿದೆ ತೆಗ್ದಿಡ್ರಿ. ಅದು ನನ್ನ ಕೈಗೆ ಸಿಗ್ತಾ ಇಲ್ಲ. ಪ್ಲೀಸ್ ದಯವಿಟ್ಟು ಯಾವ ವಸ್ತು ಎಲ್ಲಿತ್ತೋ ಅಲ್ಲಿಡ್ರಿ. 1-2 ದಿನ ಅಡ್ಜಸ್ಟ್ ಆಗಿಬಿಡುತ್ತೆ ರೀ. ಏನು ಬೇಕೋ ಅದನ್ನು ನನ್ನನ್ನೇ ಕೇಳಿ, ನಾನೇ ಕೊಡ್ತೀನಿ. ಶಪ್ಪ, ನಿಮ್ಗೆ ಹೇಳೋಕ್ಕಾಗಲ್ಲ ರೀ. ಸರಿ ಪ್ಲೀಸ್ ಅತ್ತೆ, ಕಲ್ಯಾಣಿ ಹತ್ರನೇ ರೆಡಿ ಮಾಡಿಸ್ಕೊಂತ ಹೇಳಿ ಅತ್ತೆ. ಪ್ಲೀಸ್ ಅಪ್ಪ ದೇವ್ರೆ, ನಾನೇ ಬಟನ್ ಹಾಕ್ತೀನಿ. ಸೂರ್ಯ, ಸ್ವಲ್ಪ ಬಾರಮ್ಮ ಇಲ್ಲಿ ಬೇಗ. ಅದೇನು ಹೇಳು? ಅಡುಗೆ ಮನೆ ಕೆಲಸ ಐತೆ ನನಗೆ, ಅರ್ಜೆಂಟ್ ಎಲ್ಲ ಬರೋಕ್ಕಾಗಲ್ಲ. ಅದೇನು ಹೇಳಪ್ಪ? ವಾಟಿದಿಗೆ ಅನ್ನ ಬೇರೆ ರೆಡಿ ಆಗ್ತೈತೆ, ಅದೇನು ಹೇಳು? ಅಲ್ಲಮ್ಮ, ಇದು ಸ್ವಲ್ಪ ಬಟನ್ ಕಿತ್ತೋಗಿದೆ, ಬಾರಮ್ಮ ರೆಡಿ ಮಾಡುವ. ಒಳ್ಳೆ ಕತೆ ಆಯಿತು ಕಣ ಸೂರ್ಯ. ಅಲ್ಲ ಕಣ, ಇಷ್ಟು ದಿವಸ ಎಂಡ್ರಿರ್ಲಿಲ್ಲ. ಎಲ್ಲದಕ್ಕೂ ನಿಮ್ಮ ಅಮ್ಮನೇ ನಿನಗೆ ರೆಡಿ ಮಾಡಬೇಕಾಗಿತ್ತು. ಈಗ ಮದುವೆ ಮಾಡ್ಕೊಂಡು ಬಂದಬೇಕು, ನಿಮ್ಮ ಅಮ್ಮನೇ ಕೇಳ್ತೀಯಲ್ವಲ್ಲ ಎಲ್ಲನೂ. ಯಾಕಪ್ಪ ಕಲ್ಯಾಣಿದಾಗ ಹಾಕ್ಸ್ಕೋವಾಗಲ್ಲ? ಏನಮ್ಮ ನೀನು ಅವ್ರ ಹತ್ರ ಎಲ್ಲ ಈ ಕೆಲಸ ಮಾಡಿಸ್ಕೊಂತ ಹೇಳ್ತಿದ್ದೀರಲ್ಲ? ತೋತರಿಕಿಲ್ಲ ತಕ್ಕ, ಇದು ಯಾಕೆ ಸೊರ್ ಬರೋಕ್ಕಿಲ್ಲ ಕೆಲಸ? ಎಲ್ಲ ನೀನೇ ಮಾಡಿದ್ದು. ಸುಮ್ಮನೆ ಎಲ್ಲ ಉದ್ವಾನ ಮಾಡಿಕ್ತಿದ್ದಿ ನೋಡು. ಅಯ್ಯ ಸುಮ್ಕೆ ನೀನು ಬಾಯಿ ಮುಚ್ಕೊಂಡ್ರೆ ಅಷ್ಟು. ಕಲ್ಯಾಣಿ, ಹಾಂ ಅತ್ತೆ, ಶರ್ಟ್ಗೊಂದು ಬಟನ್ ಹಾಕ್ಕೊಟ್ಬಿಡಮ್ಮ. ನಾನಂದ್ರೆ ಅಷ್ಟೊಟ್ಟಿಗೆ ಮನೆ ಕೆಲಸ ಮಾಡ್ತಿದ್ದೀನಿ, ಗೊತ್ತಲ್ಲ ನಿನಗೇನೆ. ಅವ್ನು ಬಂದು ಕೇಳಿ ನನ್ನನ್ನು ಕೇಳಕ್ಕೂ ನೀ ಬಿಡ್ಕೊಡ್ದು ನೀನು. ನೀನೇ ಹಾಕ್ಬಿಡ್ಬೇಕು. ಅಯ್ಯೋ ದೇವ್ರೆ, ಒಳ್ಳೆ ಗಂಡ ಎಂತಿ ಸವಾಸ ಆಯ್ತು ನಮಗೆ. ಸುಮ್ಮನೆ ಇರೇ ನೀನೇನೆ. ಹೋಗ್ಲಿ, ಆ ಸೂಜಿ ದಾರನಾದ್ರೂ ಕೊಡಮ್ಮ, ನಾನೇ ಹಾಕೋತೀನಿ. ಅಯ್ಯೋ ಹೋಗಲ್ಲ, ಆಗ್ತಾಳ ಹುಡುಗಿ. ಯಾಕಲ್ಲ ಹಿಂಗೆ ಹಿಂಸೆ ಮಾಡ್ತೀನಿ ನೀನು? ಲಲಿತಕ್ಕ, ಪ್ರಮಾಣಿಸತ್ವಾಗು ನೀನು ಭಾರಿ ದೊಡ್ಡ ತಪ್ಪು ಮಾಡ್ತಿದ್ದಿ. ಆ ಹುಡುಗಿ ಹೊಂದ್ಕ ಮತ್ ಬೇಡವಾ? ಅಯ್ಯೋ ಹೋಗತ್ತ, ನಿಮಗೆ ಬುದ್ಧಿ ಬರಲ್ಲ, ಅದಾಗಲ್ಲ. ಏಯ್ ಬಾಯಿ ಮುಚ್ಕೊಂಡಿರೆ.
ಏನು ಹೊಂದ್ಕೊಂಡು ಹೋಗೋಕ್ಕೆ ಏನು ದಿನ ಗಳಿಗೆನೇ ಬೇಕೇನಿ? ಏನು ಒಬ್ರಿಗೊಬ್ರು ಮಾತಾಡ್ಕೊಂಡು ಚಂದಕ್ಕಿರೋದಕ್ಕೇನು? ಚಂದಕ್ಕೆ ಅವ್ರು ಸುಮ್ಕಿರಿ, ನೀನು ಯಾಕೆ ಹಿಂಗಾಡ್ತಿ? ಹಂಗಲ್ಲ ಕಣ್ಲಂತಕ್ಕ, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಕೆಲಸ ನಾವು ಮುಗಿಸ್ಕೊಟ್ಬಿಟ್ಟು ಬಿಟ್ಬಿಡ್ಬೇಕು ಸುಮ್ಮನೆ. ಯಾವುದೂ ಪೆಂಡಿಂಗ್ ಇಕ್ಕಬಾರ್ದು. ನೀನು ಹಂಗೆಲ್ಲ ಮಾಡೋಕ್ಕೋದ್ರೆ ನೋಡು, ಅವರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಬದ್ ಬೇಡವಾ? ಅಯ್ಯೋ ಹೋಗತ್ತ. ಹೀರೇಗೌಡ್ರು ಬರ್ದಿತ್ತಾಳೆ, ಇವತ್ತು ನಾನು ಮಾತಾಡ್ತೀನಿ. ಸುಮ್ಕಿರಿ ಅಮ್ಮ, ಈ ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದಿ? ಅಲ್ಲ ಕಣಮ್ಮ, ನೀವು ದೊಡ್ಡವರಾದವ್ರು ನೀವು ಅಂದ್ರೆ ಅಷ್ಟು ಬುದ್ಧಿ ಹೇಳ್ಬೇಕು. ಎಲ್ಲ ಕೇಳ್ಕೊಬಂದು ಹೇಳಮ್ಮ, ನಾವು ಮುಂದುವರ್ದಿರೋದು. ಕಾರಣ ಇಲ್ದೇನೆ ಯಾವುದನ್ನು ನಿಲ್ಲಿಸಲ್ಲ. ಗೊತ್ತಾಯ್ತಾ? ದೊಡ್ಡವರಾದವ್ರು ಎಲ್ಲ ತಿಳಿದು ಮಾಡ್ತಾವ್ರೆ, ಸುಮ್ಕಿರು, ಏನಾಗಲ್ಲ. ಅಯ್ಯೋ ನಿಮ್ಮ ಹುಡುಗ ಆಟ ಹುಡುಗರಿಗೆ ಪ್ರಾಣ ಸಂಕಟ ಅಲ್ಲಿ. ಅಲ್ಲ ಕಣೆ, ಇದ್ದಕ್ಕಿದ್ದಂಗೆ ರಾತ್ರಿ ಮನೆಗೆ ಬಂದಿಯಲ್ಲ, ಏನೇ ಆಯಿತು ನಿನಗೆ? ಇನ್ನೇನಾಗಿರುತ್ತೆ, ಏನಾದರೂ ಕಿತಾಪತಿ ಮಾಡ್ಕೊಂಡು ಬಂದಿರ್ತಾಳೆ. ಅಲ್ಲ ಅಮ್ಮ, ನಾನೇನು ತಪ್ಪೇ ಮಾಡಿಲ್ಲ. ಆದರೂ ಕೂಡ ಸುಮ್ಮನೆ ಆದ್ರೂ ನಿನ್ನ ತವ್ರ ಮನೆಗೆ ಹೋಗು, ನಿಮ್ಮೆಲ್ಲರನ್ನು ಸೇರಿಸಿ ನಾನು ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ನನಗೆ ಎದುರಿಸ್ತಾ ಇದ್ದಾನೆ. ಏನು ಜೈಲ್ಗೆ ಹಾಕ್ತೀನಿ ಅಂತ ಹೇಳಿದ್ನಾ? ಅಲ್ಲ ಅಮ್ಮ, ನನ್ನ ಪಡಿಗೆ ನಾನು ಇದ್ರೂ ಈ ಥರ ಮಾತಾಡಿದ್ರೆ ಯಾರು ತಾನೇ ಅಲ್ಲಿ ಇರ್ತಾರೆ ಹೇಳು? ಅದಕ್ಕೆ ನನ್ನ ಪಡಿಗೆ ನಾನು ಬಂದ್ಬಿಟ್ಟೆ. ಹೋದ್ರೆ ಹೋಗ್ಲಿ ಬಿಡಮ್ಮ, ಏನು ಅವನಿದ್ರೇನ ನನಗೆ ಜೀವನ, ಅವನಿಲ್ಲ ಅಂದ್ರೆ ನನಗೆ ಜೀವನನೇ ಇಲ್ವಾ? ಏನ್ರಿ ಇವಳು ಹಿಂಗೆ ಮಾತಾಡ್ತಾ ಇದ್ದಾಳೆ? ನಂದಿನಿ, ನಿನ್ಗೆ ತಲೆ ಕೆಟ್ಟಿದ್ಯಾ? ನೋಡಪ್ಪ, ನನಗೆ ಅವನ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಮನೆಗೆ ಹೋಗಲ್ಲ. ಮತ್ತೆ ನೀವು ಅದೇ ರಾಗ ಅದೇ ತಾಳ ಹಾಕಬೇಡಿ. ಅಲ್ಲಮ್ಮ, ಯಾರೋ ಹೇಳಿದ್ರು ಅಂತೇಳಿ ಮೂರನೇವ್ರ ಮಾತು ಕೇಳ್ಕೊಂಡು ಬಂದು ನನ್ನ ಮೇಲೆ ಕೈ ಮಾಡಿದ್ದಾನೆ. ಇಂಥವನ ಜೊತೆ ನಾನು ಸಂಸಾರ ಮಾಡಬೇಕಾ? ನೀನೇ ಹೇಳು. ಸಾಕು ಬಾಯಿ ಮುಚ್ಚೆ, ನೀನೇನು ತಪ್ಪು ಮಾಡ್ದೇನೆ ಹೊಡಿತಾನ? ಏನ್ರಿ ನೀವು ನೋಡ್ಕೊಂಡು ಸುಮ್ಮನೆ ಕೂತಿದ್ರಲ್ಲ, ಇವಳು ಹೇಳೋದನ್ನೆಲ್ಲ ಕರ್ಕೊಂಡೋಗಿ ಬಿಟ್ಟು ಬರೋಗ್ರಿ ಹೋಗಿ. ಏನಮ್ಮ ನೀನು, ನಾನು ಇಷ್ಟು ಹೇಳಿದ್ಮೇಲೂ ನಿನಗೆ ನಂಬಿಕೆನೇ ಬರ್ತಾ ಇಲ್ವಾ? ನೋಡೆ, ನೀನೇನು ಹೇಳಿದ್ರು ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನೀನೇ ಏನಾದರೂ ತಪ್ಪು ಮಾಡಿರ್ತೀಯ. ಅಳಿಯಂದ್ರು ಏಕೈಕಿ ಸುಮ್ಮನೆ ನಿನ್ನ ಮೇಲೆ ಕೈ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನಾದ್ರೂ ತಪ್ಪು ಮಾಡಿದ್ರೆ ಮಾತ್ರನೇ ಅವ್ರು ಹೊಡೆಯೋದು. ಹೇಳಿ, ಏನೇ ಮಾಡಿದೆ ಅಂತದ್ದು ನೀನು? ಮತ್ತೆ ಇಲ್ಲಾರ್ದಂಗೆ ಅಲ್ಲೂ ಹೋಗ್ಬಿಟ್ಟು ಕದ್ದು ಮುಚ್ಚೆ ಏನಾದರೂ ಆಟಗಳಾಡ್ತಿದ್ಯೇ ನೀನು? ಅಲ್ಲ ಅಮ್ಮ, ಮಾತಾಡೋದು ತಪ್ಪ? ಮಾತಾಡಿದ ಮಾತ್ರಕ್ಕೆ ಅದೇ ದೊಡ್ಡ ತಪ್ಪು ಅಂತ ಅಂದ್ಬಿಟ್ರೆ ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗದೇನೆ ಫೋನ್ ತಾನೇ ಏನಕ್ಕೆ ಮಾಡಕ್ಕೆ ಹೋಗಿದೆ ನೀನು? ಹಾಗಾದ್ರೆ ಈ ವಿಷಯ ಎಲ್ಲ ಅಳಿಯಂದ್ರು ಗೊತ್ತಾಯ್ತೇನೆ? ಎಲ್ಲ ವಿಷಯನೂ ಗೊತ್ತಾಗಿದೆ ಅಮ್ಮ. ಗೊತ್ತಾಗಿದ್ದಕ್ಕೇನೆ ನನ್ನ ಮೇಲೆ ಕೈ ಮಾಡಿದ್ದು. ಅಯ್ಯೋ ದೇವ್ರೆ, ಏನ್ರಿ ಇವಳು ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ? ಅಳಿಯಂದ್ರೆ ಇವಾಗ ನಮ್ಮ ಬಗ್ಗೆ ಏನು ತಿಳ್ಕೊಂತಾರೋ ಏನೋ, ಏನು ಮಾಡೋದು ಇವಾಗ? ಎಕ್ಸ್ಕ್ಯೂಸ್ ಮೀ ಅಳಿಯಂದ್ರೆ, ಬನ್ನಿ ಅಳಿಯಂದ್ರೆ, ಒಳಗೆ ಬನ್ನಿ. ಬನ್ನಿ ಅಳಿಯಂದ್ರೆ, ಬನ್ನಿ ಕೂತ್ಕೊಳ್ಳಿ. ಅಳಿಯಂದ್ರೆ ಒಂದು ಲೋಟ ಕಾಫಿ ತಗೊಂಬಂದು ಕೊಡು. ಸಾಕು, ನಿಲ್ಲಿಸ್ರಿ ಇಲ್ಲಿ ನಿಮ್ಮ ನಾಟಕಗಳನ್ನ. ನಾನು ನಿಮ್ಮ ಹತ್ರ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ಇಲ್ಲಿ. ಅಳಿಯಂದ್ರೆ, ಯಾಕೆ ಈಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಓ, ಏನಾಯ್ತು ಅಂತ ಬೇರೆ ನಾನು ಬಾಯ್ಬಿಟ್ಟು ಹೇಳ್ಬೇಕಾ ನಿಮಗೆ? ನಿಮ್ಗೆ ಏನೂ ಗೊತ್ತೇ ಇಲ್ಲ ಅಲ್ವಾ? ಗೊತ್ತಿಲ್ಲ ಅಂದ್ರೆ ನಿಮ್ಮ ಮಗಳು ಬಂದು ಹೇಳಿರ್ಬೇಕಲ್ವಾ ಇಷ್ಟೊತ್ತಾಗಲೇ? ನೋಡಿ ವಿನೋದ್, ಸುಮ್ಮನೆ ನಮ್ಮಿಬ್ಬರ ಜಗಳನ ಅಪ್ಪ ಅಮ್ಮನ ಹತ್ರ ತೆಗಿಬೇಡಿ. ನೋಡೋ, ನಿನ್ನ ಹತ್ರ ನಿಂತ್ಕೊಂಡು ಮಾತಾಡೋದಕ್ಕಾಗಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಾಗಲಿ ನನಗೆ ಟೈಮ್ ಇಲ್ಲ. ತಗೋ, ಸೈನ್ ಮಾಡಿಕೊಡು. ಅಯ್ಯೋ ಅಳಿಯಂದ್ರೆ, ಏನಿದು? ಏನು ಸೈನ್ ಮಾಡಿಕೊಡಿ ಅಂತೆಲ್ಲ ಹೇಳ್ತಾ ಇದ್ದೀರಾ? ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಲಿ ಅಂತ ಹೇಳ್ತಾ ಇರೋದು. ಏನೋ ಡಿವೋರ್ಸ್ ಕೊಡ್ತಾ ಇದ್ದೀರಾ? ದಯವಿಟ್ಟು ಅಳಿಯಂದ್ರೆ, ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಕೆಲಸ ಎಲ್ಲ ಮಾಡಬೇಡಿ ಪ್ಲೀಸ್ ಅಳಿಯಂದ್ರೆ. ಅಲ್ಲ, ನನ್ನನ್ನೇನಂತ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ, ನನ್ನನ್ನೇನು ನಿಮ್ಮ ಮಗಳಿಗೆ ವಾಚ್ಮ್ಯಾನ್ ಅಂತ ತಿಳ್ಕೊಂಡಿದ್ದೀರಾ? ಯಾಕೆ ಅಂದ್ರೆ ಇಷ್ಟೊಂದೆಲ್ಲ ಕೇವಲವಾಗಿ ಮಾತಾಡ್ತಾ ಇದ್ದೀರಾ? ಈ ಥರ ಎಲ್ಲ ಮಾತಾಡಿ ನಮ್ಮ ಮನಸ್ಸಿಗೆ ನೋವು ಮಾಡಬೇಡಿ. ಹೇಳ್ಕೊಡೋದಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅಲ್ಲ, ಏನು ಸಂಸ್ಕಾರ ಕಲಿಸಿದ್ದೀರಾ ನಿಮ್ಮ ಮಗಳಿಗೆ ನೀವು? ನಡೆದಿರೋ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಎಲ್ಲ ವಿಷಯನೂ ನನಗೆ ಗೊತ್ತಾಗಿದೆ. ನೀವೆಲ್ಲ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮಾಡಿರೋದನ್ನೆಲ್ಲ ಮುಚ್ಚಿಟ್ಟು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದು ನೀವು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಿರೋದು. ಅಳಿಯಂದ್ರೆ, ಇದ್ರಲ್ಲಿ ನಮ್ಮ ತಪ್ಪು ಏನಿಲ್ಲ. ಯಾವ ಎತ್ತ ತಂದೆ ತಾಯಿ ಆದ್ರೂ ಮಗಳು ಚೆನ್ನಾಗಿರ್ಲಿ ಅಂತ ತಾನೇ ಬಯಸ್ತಾರೆ. ನಾವು ಅದನ್ನೇ ಮಾಡಿದ್ದೀವಿ. ಆದರೆ ಇವಳು ಹುಚ್ಚತನದಿಂದ ಇವಳು ಜೀವನ ಇವಳು ಹಾಳು ಮಾಡ್ಕೊತಿದ್ದಾಳೆ. ದಯವಿಟ್ಟು ಅಳಿಯಂದ್ರೆ, ನಿಮ್ಮ ಕಾಲಿಗೆ ಬೀಳ್ತೀವಿ. ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ. ಇಂಥ ಕೆಲಸ ಮಾಡಿ ಅವಳ ಜೀವನ ಹಾಳು ಮಾಡಬೇಡಿ. ಅಪ್ಪ, ನೀವ್ಯಾಕಪ್ಪ ಇವ್ರ ಕಾಲಿಗೆ ಬೀಳ್ಬೇಕು? ಬಾಯಿ ಮುಚ್ಚು ನಂದಿನಿ. ಇನ್ನೊಂದು ಮಾತಾಡಿದ್ದಿ ಅಂದ್ರೆ ಕುತ್ಕೇಳ್ದಿಲ್ಲೇ ಸಾಯಿಸ್ಬಿಡ್ತೀನಿ ನನ್ನ. ಬೇರೆ ಜನ ಹಾಳಾದ್ರೂ ಪರವಾಗಿಲ್ಲ, ನಿಮ್ಮ ಮಗಳು ಮಾತ್ರ ಚೆನ್ನಾಗಿರ್ಬೇಕು. ಒಳ್ಳೆ ದುಡ್ಡಿರೋ ಹುಡುಗ ಬೇಕು, ಹಣ ಆಸ್ತಿ ಅಂತಸ್ತಿರ್ಬೇಕು, ರಿಚ್ ಆಗಿರ್ಬೇಕು. ಅಂಥವ್ರಿಗೆ ಕೊಟ್ಬಿಟ್ಟು ಮದುವೆ ಮಾಡಿದ್ರೂ ಪರವಾಗಿಲ್ಲ, ಅವನ ಜೀವನ ಹಾಳಾದ್ರೂ ಪರವಾಗಿಲ್ಲ ನಿಮಗೆ. ಒಟ್ಟಿನಲ್ಲಿ ನಿಮ್ಮ ಮಗಳು ಮಾತ್ರ ಚೆನ್ನಾಗಿರ್ಬೇಕು ಅಲ್ವಾ? ಇಷ್ಟಕ್ಕೂ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡ್ಮೇಲೆ ನಾನೇನು ಸುಖ ಸಂತೋಷ ಅನ್ಭವಿಸಿದ್ದೀನಿ. ಇಲ್ಲೇ ನಿಂತಿದ್ದಾಳಲ್ಲ, ಕೇಳ್ರಿ. ಹೋಗ್ಲಿ, ನನ್ನ ಸುಖ ಸಂತೋಷ ಹಾಳಾಗೋಗ್ಲಿ. ಇವಳಿಗೆ ನಾನು ಏನು ಅನ್ಯಾಯ ಮಾಡಿದ್ದೀನಿ? ಇವಳಿಗೆ ನಾನು ಏನು ದ್ರೋಹ ಮಾಡಿದ್ದೀನಿ ಇಲ್ಲಿವರೆಗೂ? ಕೇಳ್ರಿ, ಇಲ್ಲೇ ಎದುರುಗಡೆ ಇದ್ದಾಳೆ. ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ನನಗೆ ಮೋಸ ಮಾಡ್ತಾ ಇದ್ದಾಳೆ ಅಂದಮೇಲೆ ಇದಕ್ಕೆ ಯಾವತ್ತೂ ಕ್ಷಮೆನೇ ಇಲ್ಲ. ನೀವೇ ಹೇಳ್ರಿ ಅಂಕಲ್, ಯಾವ ಗಂಡಸುತ್ತಾನೆ ತನ್ನ ಹೆಂಡತಿ ಇನ್ನೊಬ್ಬನ ಇಷ್ಟಪಡೋದನ್ನ ಸಹಿಸ್ಕೊಂಡಿರ್ತಾನೆ ಹೇಳಿ? ಯಾರನ್ನೋ ಪ್ರೀತಿಸಿದ್ಲೇನೋ ಓಕೆ ಸರಿ, ಅರ್ಥ ಮಾಡ್ಕೊತೀನಿ. ಮದುವೆ ಆದಮೇಲೆ ನನ್ನ ಜೊತೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮದುವೆ ಆದ್ಮೇಲೂ ಅವಳು ಇದೇ ತಪ್ಪು ಮಾಡ್ತಾ ಇರೋದು ತಪ್ಪಲ್ವಾ? ಅದು ನನಗೆ ಮಾಡ್ತಾ ಇರೋ ದ್ರೋಹ ಅಲ್ವಾ? ನೀವೇ ಹೇಳಿ. ಇದೆಲ್ಲ ಗೊತ್ತಿದ್ದನ್ನು ಮುಚ್ಚಿಟ್ಟು ಮತ್ತೆ ನನ್ನ ಜೀವನಕ್ಕೆ ಇವಳನ್ನ ಗಂಟಾಗ್ತಾ ಇದ್ದೀರಲ್ಲ, ನೀವಿನೆಂಥವ್ರು ಇರ್ಬೇಡ, ನೀವೇ ಯೋಚನೆ ಮಾಡಿ. ದಯವಿಟ್ಟು ಅಳಿಯಂದ್ರೆ, ನಡೆದಿರೋದನ್ನೆಲ್ಲ ಮರ್ತು ಬಿಡಿ. ಏನೋ ಆಗಿದ್ದಾಗೋಯ್ತು. ಇನ್ನು ಮುಂದೆ ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ. ನಿಮ್ಮ ಜೊತೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋಗೋ ರೀತಿ ನಾವು ಅವಳಿಗೆ ಹೇಳ್ತೀವಿ. ಅಲ್ಲ, ಅವಳ ಮನಸ್ಸಲ್ಲೇ ನಾನಿಲ್ಲ. ಅವಳು ಏನು ಹೇಳಿದ್ಲು ಗೊತ್ತಾ? ನಿಮ್ಗಿಂತ ಫಸ್ಟ್ ನಾನೇ ನಿಮಗೆ ಡಿವೋರ್ಸ್ ಕೊಡಬೇಕಾಗಿತ್ತು ಅಂತ ಹೇಳಿದ್ಲು. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೂ ನಾನು ಇದನ್ನೆಲ್ಲ ಸಹಿಸ್ಕೊಂಡು ಇವಳ ಜೊತೆ ಜೀವನ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಮತ್ತೆ? ಅಂದರೆ ನಿಮ್ಮ ಮಗಳು ನಿಮಗೆ ಭಾರ ಆಗಿಬಿಟ್ಟಿದ್ದಾಳೆ, ಅದಕ್ಕೆ ನಾನೊಬ್ಬ ಬಕ್ರಾ ಸಿಕ್ಕಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ತಲೆಗೆ ಗಂಟಾಗ್ತಿದ್ದೀರಾ ಅಲ್ವಾ?
ಅಯ್ಯೋ ಅಳಿ ಅಂದರೆ ಇಂಥ ಮಾತುಗಳೆಲ್ಲ ಮಾತಾಡಬೇಡಿ ಅಳಿ ಅಂದರೆ ಯಾವ ತಂದೆ ತಾಯಿ ತಾನೇ ಮಗಳು ಜೀವನ ಹಾಳಾಗೋದು ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ, ಹೆಂಗಾರ ಮಾಡಿ ನಿಮ್ಮ ಜೀವನ ಸರಿ ಹೋಗಲಿ, ನಮ್ಮ ಮಗಳಿಗೆ ನಾವು ಬುದ್ಧಿ ಹೇಳ್ತೀವಿ. ಅಳಿ ಅಂದರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಇರೋ ಒಬ್ಬ ಮಗಳು ಜೀವನ ಹಾಳಾದ್ಮೇಲೆ ನಾವು ಬದುಕಿದ್ದು ತಾನೇ ಇನ್ನೇನು ಪ್ರಯೋಜನ? ದಯವಿಟ್ಟು ಅಳಿ ಅಂದರೆ ಅರ್ಥ ಮಾಡ್ಕೊಡ್ರಿ. ನನ್ನ ಮಗಳು ಜೀವನ ಹಾಳಾಯ್ತು ಅಂದರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ. ಏನಪ್ಪ ನೀನು ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ಎದಳ ಮೇಲೆ ಅಪ್ಪ ಇನ್ನೊಂದು ಮಾತಾಡಿದ್ಯಾ ಅಂದರೆ ನಿನ್ನನ್ನು ಸಾಯಿಸಿ ನಾವು ಸತ್ತೋಗ್ಬಿಡ್ತೀವಿ. ಅಳಿ ಅಂದರೆ ನಾನು ನನ್ನ ಹೆಂಡತಿ ಜೀವಂತವಾಗಿರ್ಬೇಕು ಅಂದರೆ ನೀವು ನನ್ನ ಮಗಳಿಗೆ ಜೀವನ ಕೊಡಲೇಬೇಕು. ನೀವೇ ಅರ್ಥ ಮಾಡ್ಕೊಳ್ಳಿ. ಏನೋ ಹುಚ್ಚು ಬುದ್ಧಿ ಹಂಗೆ ಮಾಡಿಬಿಟ್ಟೈತೆ. ಇನ್ನು ಮುಂದೆ ಹಂಗೆ ಆಗದೆ ಇರೋ ಥರ ನಾನು ನೋಡ್ಕೊತೀನಿ. ನಂದಿನಿ ಮಾತಾಡೆ, ಇನ್ನು ಮುಂದೆ ಅಂತ ಕೆಲಸ ಮಾಡಲ್ಲ ಅಂತ ಹೇಳೆ. ನೋಡಿದ್ರಾ, ನೀವೇ ನೋಡಿ ನಮ್ಮ ಕಣ್ಣದ್ರಿಗೆ ಇಷ್ಟೆಲ್ಲ ನಡೆದ್ಮೇಲೂ ನೀವಿನ್ನೂ ಅವಳಿಗೆ ಜೀವನ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ನ್ಯಾಯ ಇದು? ನೀವೇ ಹೇಳಿ. ನೀವೇ ನೋಡಿ, ಮಾತಿಗಾದ್ರೂ ಹೇಳ್ತಾ ಇದ್ದಾಳೆ ಅವಳು ಇನ್ನು ಮುಂದೆ ನಾನು ಇಂಥ ಕೆಲಸ ಮಾಡಲ್ಲ ಅಂತ. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಅವಳ ಮನಸ್ಸಲ್ಲಿ ನಾನು ಇಲ್ಲ ಅಂತ. ಇಷ್ಟೆಲ್ಲ ನಡೆದ್ಮೇಲೂ ಅವಳಿಗೆ ಜೀವನ ಕೊಡೋದಕ್ಕೆ ನಾನು ತಯಾರಿಲ್ಲ. ನೋಡಿ, ನಾಳೆ ನಾನು ಇದೇ ಟೈಮಿಂಗ್ಸಿಗೆ ಬರ್ತೀನಿ. ಪೇಪರ್ಗೆ ಸೈನ್ ಮಾಡಿ ಇಟ್ಟಿರಲಿ, ಬಂದು ತಗೊಂಡೋಗ್ತೀನಿ ಅಷ್ಟೇ. ಇನ್ನು ಮುಂದೆ ನನಗೂ ನಿಮಗೂ ಋಣ ತೀರೋಯ್ತು. ಅಳಿ ಅಂದರೆ ನಿನ್ ಕೊಡ್ರಿ ಅಳಿ ಅಂದರೆ, ನಮ್ಮ ಮಾತು ಕೇಳಿ ಅಳಿ ಅಂದರೆ. ಈಗ ನಿನಗೆ ಸಮಾಧಾನ ಆಯ್ತೇನೆ? ನೋಡು, ಇಂಥ ಮಗಳನ್ನ ಎತ್ತಿದ ತಪ್ಪಿಗೆ ನಾವು ಸಾಯೋದೇ ವಾಸಿ. ನಡಿ. ಏನ್ರಿ ಇಷ್ಟೆಲ್ಲ ಗೌರವವಾಗಿ ಮರ್ಯಾದೆ ಕೊಡ್ತಿದ್ರು ಅಳಿಯಂದ್ರು, ಇವಳಿಂದಾಗಿ ನಮ್ಮ ಬೆಲೆ ಮರ್ಯಾದೆ ಎಲ್ಲ ಹೊಟ್ಟೋಯ್ತು. ಇವತ್ತು ಇವ್ರ ಮುಂದೆ ಹೋಗಿದೆ, ನಾಳೆ ಊರವ್ರ ಮುಂದೆ ಹೋಗೋದಕ್ಕೂ ಮುಂಚೆ ನಾವು ಬದುಕಿರೋದೇ ಬೇಡ. ಬಂದ್ರಿ ಸುಮ್ಮನೆ ನಿಂತ್ಕೊಳ್ಳಮ್ಮ. ಹುಚ್ಚುಚ್ಚಾಗಿ ಏನೇನು ಯೋಚನೆ ಮಾಡಬೇಡ ನೀನು. ಏನು ಅವ್ನಿಲ್ಲ ಅಂದರೆ ಜೀವನನೇ ಇಲ್ಲ ಅಂತ ತಿಳ್ಕೊಬೇಡ ನೀನು. ಆಯಿತು, ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ನೀವು ಹೇಳ್ದಾಗೆ ಕೇಳ್ತೀನಿ. ಯಾಕೆ ಹಿಂಗೆ ಆಡ್ತೀರಾ ನನಗೆ? ತಗೊಳ್ಳಿ ನಿಮ್ಮ ಸಾಕ್ಸು. ಸರಿ, ನಾನಿನ್ ಬರಲಾ? ಅಲ್ಲರಿ ಊಟ ಮಾಡ್ದಂಗೆ ಹೊರಟಿದ್ದೀರಲ್ಲ. ಈಗಲೇ ಟೈಮ್ ಆಗಿದೆ. ಸರಿ, ಸಂಜೆ ಬರ್ತೀನಿ ಬಿಡಿ. ಅದೆಲ್ಲ ಆಗಲ್ಲ ರೀ. ನೋಡಿ ಬಟನ್ ಬೇರೆ ನೀವು ಹಾಗೆ ಹೊರಟಿದ್ದೀರಾ, ಊಟನೂ ಮಾಡ್ದಂಗೆ. ಒಂದು 5 ನಿಮಿಷ ಅಷ್ಟೇ. ನೋಡ್ಕೊಂಡು ಹಾಕ್ರಿ. ಏನ್ರಿ ನೀವು? ಅಲ್ರಿ ನೋಡ್ಕೊಂಡೆ ಕೆಲಸ ಮಾಡ್ತಾ ಇದ್ದೀರಾ. ಹಿಂಗ್ ಚುಚ್ಬಿಟ್ರೆ ನಾನೇನು ಇರ್ಬೇಕಾ ಹೋಗ್ಬೇಕಾ? ನಾನೇನು ಬೇಕು ಅಂತ ಮಾಡಲಿಲ್ಲ ಬಿಡಿ. ಏನ್ರಿ ಒಬ್ಬರೇ ಮಾತಾಡ್ಕೊಂತಿದ್ದೀರಾ? ಏನಿಲ್ಲ ರೀ. ಏನೋ ಅಂದ್ರಿ ನೀವು ನನಗೆ. ಏನ್ರಿ ಅದೊಂದಿದ್ದು? ಅಯ್ಯೋ ನಿಮ್ಗೆ ಅಂದಿಲ್ಲ ರೀ ನಾನು. ಮತ್ತೆ? ಅದು ನಾನು ಬೇಕಂತ ಮಾಡಲಿಲ್ಲ ಅಂತ ಹೇಳಿದೆ. ಓ, ಬೇಡ ಅಂತ ಅದಾಗೆ ಆಯ್ತು ಅಲ್ವಾ? ಇರ್ಬೋದು, ನೀವು ನನಗೆ ಗೋಳಕ್ಕಂತೀರಲ್ವಾ, ಅದಕ್ಕೆ ದೇವರೇ ಹಾಗೆ ಮಾಡಿದ್ದಾರೆ ನಿಮಗೆ. ಹೌದಾ? ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ನನಗೆ. ಮತ್ತೆ ಹಾಗಿದ್ರೆ ಈ ಬಟನ್ನ ದೇವ್ರಿಗೆ ಕಿತ್ತಾಕಿರ್ಬೇಕು ಅಲ್ವಾ? ಹೌದು. ಒಳ್ಳೆ ಕಾಮಿಡಿ ರೀ. ನಿಮಗೆ ಕಾಮಿಡಿ ಆಗಿರ್ಬೋದು, ನನಗಿದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಸರಿ ಸರಿ ಆಯ್ತಾ? ಇನ್ನೂ ಇಲ್ಲ ರೀ. ಒಂದು ಬಟನ್ ಹಾಕೋದಕ್ಕೆ ಇಷ್ಟೊತ್ತು ಬೇಕೇನ್ರಿ? ನೀವು ಬಟನ್ ಹಾಕ್ತಾ ಇದ್ದೀರಾ ಅಥವಾ ಇರೋದನ್ನೆಲ್ಲ ಕಿತ್ತಾಕ್ತಾ ಇದ್ದೀರಾ? ಏನ್ರಿ ನೀವು ಹೀಗೆಲ್ಲ ಮಾತಾಡ್ತೀರಾ? ನೀವು ಈ ಥರ ಯಾರ ಹತ್ರನಾದ್ರೂ ಈ ಥರ ಸೂಜಿ ಥರ ಇಟ್ಕೊಂಡಿದ್ರೆ ಗೊತ್ತಾಗಿರೋದು ಎಷ್ಟು ಭಯ ಆಗುತ್ತೆ ಅಂತ. ಯಾಕ್ರಿ ಹೆದರ್ತೀರಾ? ನಾನು ನೋಡ್ಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ. ಸುಮ್ಮನೆ ಇರ್ರಿ, ಹೆದರ್ಕೋಬೇಡಿ. ಆದರೂ ರೀ, ಸೂಜಿ ದಾರ ಅಂದರೆ ಮೊದಲೇ ಭಯ ನನಗೆ. ಹೌದಾ? ಯಾಕ್ರಿ, ನಿಮಗೆ ಭಯ ಇಲ್ವಾ? ನನಗೆ ಭಯ ಇದೆ, ಆದರೆ ನಿಮ್ಗೆ ಹಾಗೆಲ್ಲ ಚುಚ್ಚೋಕೆ ಬಿಟ್ಬಿಡ್ತೀನ ನಾನು? ನೀವೇ ಅಲ್ವೇನ್ರಿ ಹಿಡ್ಕೊಂಡಿರೋದು? ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ, ಸುಮ್ಮನೆ ರೀ. ಅಲ್ಲರಿ, ಇದನ್ನೆಲ್ಲ ಫಸ್ಟೇ ಹೇಳಿಬಿಟ್ಟು ನನಗೆ ಧೈರ್ಯ ಕೊಟ್ಟು ತಾನೇ ನೀವು ಕೆಲಸ ಮಾಡಬೇಕು. ಏನು ಮಾತಾಡ್ದೇನೆ ಫಸ್ಟೇ ಸರಿಗೆ ಚುಚ್ಚಿಬಿಟ್ರಲ್ಲ ನನಗೆ. ಎಷ್ಟು ನೋವಾಯ್ತು ಗೊತ್ತಾ? ಸಾರಿ ರೀ. ಪರವಾಗಿಲ್ಲ ಬಿಡಿ, ಅದು ಯಾವಾಗಾದರೂ ನಾನು ನೆನಪು ಮಾಡ್ತಾ ಇರುತ್ತಲ್ವಾ. ಅಷ್ಟೊಂದೆಲ್ಲ ಸೀನ್ ಬೇಡ ರೀ. ನನಗೆ ಯಾಕೆ ನೀವು ನೆನಪಾಗಬೇಕು? ಯಾಕೆ ಅಂದರೆ ನಾನು ನಿಮ್ಗೆ ಹೆಂಡ್ತಿ ಅಲ್ವಾ, ಅದಕ್ಕೆ. ಹೆಂಡತಿ ಆಗಿಬಿಟ್ರೆ ನೆನಪಾಗ್ತಾ ಇರಬೇಕಾ? ನನ್ನ ಪ್ರಕಾರ ಕೇಳಿದ್ರೆ ಹೌದು ಅಂತಲೇ ಹೇಳ್ತೀನಿ. ಆದರೆ ನಿಮ್ಗೆ ಹೇಗೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ನೀವು ಯಾವಾಗಲೂ ನೆನಪಾಗ್ತಾನೆ ಇರ್ತೀರಾ. ಮನೆಯಿಂದ ಆಚೆ ಹೋದರೆ ಸಾಕು ನಿಮ್ಮ ನೆನಪೇ ಕಾಡುತ್ತೆ ನನಗೆ. ಏನೋ ರೀ, ಅದೆಲ್ಲ ನನಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಅಂದರೆ ಸುಮ್ಮನೆ ಆದರೂ ಇರಬೇಕು. ನಾನು ಹೇಗೆ ಹೇಳ್ತೀನೋ ಅದು ಕೇಳಬೇಕಪ್ಪ. ಯಾಕೆ ಕೇಳಬೇಕು? ನೀವು ನಮ್ಮ ಮುದ್ದಿನ ಗಂಡ ಅಲ್ವಾ, ಅದಕ್ಕೆ. ಏನು ರೀ, ತುಂಬ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನನ್ನ ಗಂಡನ ಜೊತೆ ನಾನು ಮಾತಾಡ್ತೀನಿ, ಏನಿವಾಗ? ಅಲ್ಲ ರೀ, ನಿಮ್ಗೆ ಹರಟೆ ಹೊಡಿಯೋಕ್ಕೆ ಟೈಮ್ ಪಾಸ್ಗೆ ಯಾರೂ ಇಲ್ಲ ಅಂತ ನೀವು ನನ್ನನ್ನು ಈ ಥರ ಬಳಸ್ಕೊಳ್ಳೋದು ತಪ್ಪಲ್ವಾ? ನನಗೆ ಗೊತ್ತು ರೀ, ನಿಮ್ಮ ಫ್ರೆಂಡ್ ಜೊತೆ ನೀವು ಎಷ್ಟು ಖುಷಿಯಾಗಿರ್ತಿದ್ರಿ ಅಂತ. ಸೊ ಪರವಾಗಿಲ್ಲ ಬಿಡಿ. ಇಲ್ಲಿ ಅಂದರೆ ಪೂಜಾ ಇವಾಗ ಹಾಸ್ಟ್ಲಿಗೆ ಹೋಗಿದ್ದಾಳೆ. ಸೊ ನೀವು ಒಬ್ಬರೇ ಇರ್ತೀರಲ್ವಾ? ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ನೀವು ಹೇಳ್ದಾಗೆ ಕೇಳಬೇಕು. ಯಾಕ್ರಿ ಹಾಗೆ ಅನ್ಕೋತೀರಾ? ನಿಜವಾಗ್ಲೂ ನಾನು ಟೈಮ್ ಪಾಸ್ಗೋಸ್ಕರ ನಿಮ್ಮ ಹತ್ರ ಈ ಥರ ಎಲ್ಲ ಮಾತಾಡಲ್ಲ ರೀ. ಮನ್ಸಲ್ಲಿ ಅನಿಸಿದ್ದನ್ನೇ ನಾನು ಹೇಳೋದು. ಸರಿ ಆಯಿತಾ? ಇನ್ನು ಒಂದೇ ಒಂದು ನಿಮಿಷ ಆಯಿತು. ನಿಜವಾಗ್ಲೂ ಹೇಳ್ತೀನಿ, ಯಾರಿಗಾದ್ರೂ ಬಟ್ಟೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಒಂದು ಜೊತೆ ಶರ್ಟು ಪ್ಯಾಂಟೆ ಹೊಲ್ದು ಕೊಟ್ಬಿಟ್ಟಿರೋರು. ನೀವು ನೋಡಿದ್ರೆ ಒಂದು ಬಟನ್ ಹಾಕೋದಕ್ಕೆ 1 ಗಂಟೆ ಮಾಡ್ತಾ ಇದ್ದೀರಾ. ರೀ, ನಾನು ಮಿಷಿನ್ ಅಲ್ಲ ರೀ, ನಾನು ಪ್ರೀತಿಯಿಂದ ಕೈಯಲ್ಲಿ ಹಾಕ್ತಾ ಇರೋದು. ಅಕಸ್ಮಾತ್ ಏನಾದರೂ ಅಪ್ಪಿತಪ್ಪಿ ನಿಮ್ಗೆ ಚುಚ್ಕೊಂಡು ನೋವಾಗ್ಬಿಟ್ರೆ ಮತ್ತೆ ನೀವು ಅದಕ್ಕೂ ಬೈತೀರಾ ನನಗೆ. ಅಯ್ಯೋ, ನೀವು ಬಟನ್ ಹಾಕೋದಂಗಿರಲಿ, ಮತ್ತೆ ಎಲ್ಲಾದರೂ ನನಗೆ ನೋವು ಮಾಡ್ತೀರಾ ಬಿಡ್ರಿ ಫಸ್ಟು ಅಂತ ಕೇಳ್ತಾ ಇರೋದು ನಾನು. ನಿಜವಾಗ್ಲೂ ಹಾಗೆಲ್ಲ ಮಾಡಲ್ಲ ರೀ.
ಸುಮ್ಮನೆ ಇರಿ. ಸರಿ, ಹೊರಗಡೆ ಹೋಗ್ತಾ ಇದ್ದೀನಿ. ಏನಾದರೂ ಬೇಕಾ? ನನಗೇನು ಬೇಡ ರೀ, ನೀವು ಹುಷಾರಾಗಿ ಹೋಗಿ ಬೇಗ ಮನೆಗೆ ಬಂದರೆ ನನಗಷ್ಟೇ ಸಾಕು. ಇವತ್ತು ನಾನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ನೀವು ಊಟ ಮಾಡಿ ಮಲ್ಕೊಂಡಿರಿ, ಸರಿನಾ? ನನಗೋಸ್ಕರ ಕಾಯ್ಕೊಂಡು ಕೂತ್ಕೋಬೇಡಿ. ಪರವಾಗಿಲ್ಲ ರೀ, ಎಷ್ಟೊತ್ತಾದರೂ ಆಗಲಿ ಮನೆಗೆ ಬಂದು ಊಟ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್ ರೀ ಕಲ್ಯಾಣಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನನಗೋಸ್ಕರ ಯಾಕೆ ಎದ್ದಿರ್ತೀರಾ? ನನಗೆ ಹೊರಗಡೆ ಏನು ಕೆಲಸ ಇರುತ್ತೋ ಏನೋ, ಬರೋದು ಲೇಟ್ ಆಗುತ್ತೆ. ನಾನು ಹೇಳ್ತಿದ್ದೆ ಅಲ್ವಾ, ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ಆದರೆ ಮನೆಗೆ ಬಂದು ಊಟ ಮಾಡಿ ಪ್ಲೀಸ್. ಹೇಳೋಕ್ಕಾಗಲ್ಲ ರೀ. ಒಟ್ಟಲ್ಲಿ ನೀವು ಊಟ ಮಾಡಿರಿ, ಸರಿನಾ? ಬಟ್ ನನಗೋಸ್ಕರ ಕಾಯಬೇಡಿ. ಇಲ್ಲ ರೀ, ಆದಷ್ಟು ಬೇಗ ಬನ್ನಿ, ನನಗೊಬ್ಳಿಗೆ ಬೇಜಾರಾಗುತ್ತೆ ಪ್ಲೀಸ್. ಸರಿ, ನೋಡೋಣ ಬಿಡಿ. ಆದಷ್ಟು ಬರೋಕ್ಕೆ ಟ್ರೈ ಮಾಡ್ತೀನಿ. ಊಟ ಬಡಿಸಿ ಬನ್ನಿ. ಥ್ಯಾಂಕ್ಸ್ ರೀ. ನನಗೋಸ್ಕರ ಕಾಯಿರಿ, ನಾನು ಬೇಡ ಅಂತೇಳಲ್ಲ. ಬಟ್ ಹಸ್ಕೊಂಡಿರಬೇಡಿ, ಸರಿನಾ? ಸರಿ ರೀ. ಸಾಕು ರೀ. ರೀ, ಊಟ ಚೆನ್ನಾಗಿದೆಯಾ? ಮಾಮೂಲಿ ಇದ್ದಾಗೆ ಇದೆ. ಯಾರು ಅಡುಗೆ ಮಾಡಿದ್ದು, ನೀವಾ? ಇಲ್ಲ ರೀ, ಅತ್ತೆನೇ ಮಾಡಿದ್ರು. ಏಕೆ? ಅದಕ್ಕೂ ಶಾಸ್ತ್ರ ಏನಾದರೂ ಕೇಳ್ಕೊಂಬಂದವ್ರಾ? ಗಳಿಗೆ ಟೈಮು? ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಅತ್ತೆ ಪ್ರೀತಿಯಿಂದನೇ ಹೇಳಿದ್ದು ನನಗೆ, ಇನ್ನೂ ಒಂದು ಸ್ವಲ್ಪ ದಿನ ಏನು ಅಡುಗೆ ಮಾಡಬೇಡ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅಯ್ಯೋ, ಅವ್ರು ಹಾಗೆ ರೀ, ಎಲ್ಲದಕ್ಕೂ ಶಾಸ್ತ್ರ ಅದು ಇದು ಅಂತ ಕೇಳ್ತಾರೆ, ಅದಕ್ಕೆ ಹೇಳಿದೆ. ಹೌದಾ? ನಾನೇ ಮಾಡ್ತೀನಿ ಅಂತ ಹೇಳಿದೆ ರೀ, ಆದರೆ ಅತ್ತೆನೇ ಬೇಡ ಅಂತ ಹೇಳಿದ್ರು. ಗೊತ್ತು ಬಿಡ್ರಿ ನಮ್ಮಮ್ಮ ಏನು ಅಂತ. ನಿಮ್ಗೇನು ಅಡುಗೆ ಇಷ್ಟ ರೀ? ಇಷ್ಟ ಅಂತ ಏನಿಲ್ಲ, ಮನೇಲಿ ಏನು ಅಡುಗೆ ಮಾಡ್ತಾರೆ ಎಲ್ಲನೂ ಊಟ ಮಾಡ್ತೀನಿ. ಅಲ್ಲ ರೀ, ಏನಾದರೂ ಸ್ವಲ್ಪನಾದರೂ ಇಷ್ಟ ಇರಬೇಕಲ್ವಾ? ಸ್ವೀಟ್ ಆಗಲಿ ಖಾರ ಆಗಲಿ. ಹೇಳಿದ್ನಲ್ಲ ರೀ, ಎಲ್ಲನೂ ಇಷ್ಟನೇ. ಏನು ಮಾಡಿದ್ರು ಇಷ್ಟಪಟ್ಟೆ ತಿಂತೀನಿ. ಫೇವ್ರೇಟ್ ಅಂತ ಏನಿಲ್ಲ ನನಗೆ. ಹೌದಾ? ಸರಿ ಬಿಡಿ. ಏಕೆ? ನಿಮ್ಗೇನಾದರೂ ಫೇವ್ರೇಟ್ ಇದೆಯಾ? ಹಾಗೇನಿಲ್ಲ ರೀ, ನನಗೆ ಯಾವ ಥರ ಫೇವ್ರೇಟ್ ಇರುತ್ತೆ, ನನಗೆ ನೀವೇ ಫೇವ್ರೇಟು. ಅಪ್ಪ, ನನ್ನನ್ನೇ ತಿಂದ್ಬಿಟ್ಟಿರ ರೀ ಆಮೇಲೆ. ಹೇಳ್ತಿದ್ದೀನಲ್ವಾ, ಹಸುವಾದ್ರೆ ನಿಮ್ಮನ್ನೇ ತಿನ್ಕೊಂಡ್ಬಿಡ್ತೀನಿ. ಹೌದಾ? ಹಾಗಿದ್ರೆ ನಾನು ಮನೆಗೆ ಬರೋಲ್ಲ ಬಿಡಿ. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಬಿಡ್ತು ಅಂತ ಹೇಳಿ. ಮತ್ತೆ ನೀವು ನನ್ನನ್ನೇ ಫೇವ್ರೇಟ್ ಅಂತೇಳಿ ನನ್ನನ್ನೇ ತಿನ್ಬಿಟ್ರೆ ಹೇಗೆ? ನೀವು ಅದನ್ನೆಲ್ಲ ನಂಬ್ತೀರೇನ್ರಿ? ಸುಮ್ಮನೆ ಹೇಳಿದೆ ಬಿಡ್ರಿ. ನಾನು ಹೇಳಿದ್ದು ಆ ಅರ್ಥದಲ್ಲಲ್ಲ. ನನಗೆ ಫೇವ್ರೇಟ್ ಅಂದರೆ ಊಟ, ತಿಂಡಿ, ನಿದ್ದೆ ಎಲ್ಲ ನೀವೇ ಫೇವ್ರೇಟು ಅಂತ ಹೇಳ್ತಿರೋದು ನಾನು. ಆಮೇಲೆ ಅಷ್ಟೇ. ಇನ್ನೂ ಏನಾದರೂ ಬಾಕಿ ಉಳಿಸಿದ್ರೆ ಹೇಳ್ರಿ, ಅದನ್ನು ಕೇಳ್ತೀನಿ. ಇನ್ನೇನು ಇಲ್ಲ, ಇನ್ನು ಸ್ವಲ್ಪ ಅನ್ನ ಹಾಕ್ಸ್ಕೊಳ್ರಿ. ಬೇಡ ಬೇಡ, ಫಸ್ಟ್ ಜಾಸ್ತಿ ಆಗ್ಬಿಟ್ಟಿದ್ರಾ, ಇದೇ ಸಾಕಾಯ್ತು. ಪರವಾಗಿಲ್ಲ, ಹೊಟ್ಟೆ ತುಂಬ ತಿಂದ್ರಿ ರೀ. ನಾನು ಹಂಗೆಲ್ಲ ಹೊಟ್ಟೆಗೆ ಮೋಸ ಮಾಡಲ್ಲ ರೀ, ಹೊಟ್ಟೆ ತುಂಬ ತಿಂತೀನಿ. ಹಾಗೇನಿಲ್ಲ, ನೋಡಿ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದೀರಾ. ಚೆನ್ನಾಗಿ ತಿನ್ಕೊಂಡಿರ್ಬೇಕು ನೀವು. ಚೆನ್ನಾಗಿ ತಿನ್ಕೊಂಡಿದ್ರೆ ಅಲ್ರಿ ಮನುಷ್ಯ ದಪ್ಪ ಆಗೋದು. ನೆಮ್ಮದಿ ಇರಬೇಕು ಮನುಷ್ಯನಿಗೆ. ನೆಮ್ಮದಿನ? ನಿಮ್ಗೇನ್ರಿ ನೆಮ್ಮದಿ ಇಲ್ಲ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹಾಗಲ್ಲ ರೀ, ತಿಂದರೆ ದಪ್ಪ ಆಗ್ತಾರೆ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ದು. ಹಾಗಿದ್ರೆ ನೀವು ಸಣ್ಣ ಆಗಿದ್ದೀರಲ್ವಾ, ಏನು ಟೆನ್ಷನ್ ನಿಮಗೆ? ನಾನು ಎಲ್ರಿ ಸಣ್ಣ ಆಗಿದ್ದೀನಿ, ನಿಮ್ಗೆ ಹಾಗೆ ಅನ್ನಿಸ್ತಾ ಇದ್ದೀನಿ ಅಷ್ಟೇ. ಹಾಗೇನಿಲ್ಲ, ಫಸ್ಟ್ ಟೈಮ್ ನಾನು ನೋಡೋಕೆ ಬಂದಾಗ ಎಷ್ಟು ಚೆನ್ನಾಗಿದ್ರಿ ನೀವು, ಗುಂಡುಕ. ಈಗ ನೋಡಿ ಎಷ್ಟು ಸಣ್ಣ ಆಗಿದ್ದೀರಾ. ಸರಿ ಬಿಡ್ರಿ, ಆಯಿತು. ನಾಳೆಯಿಂದ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀನಿ. ಹಾಗಾದರೆ ನಾಳೆಯಿಂದ ನಾನೇ ಅಡುಗೆ ಮಾಡ್ತೀನಿ. ನಮ್ಮಮ್ಮ ಮಾಡಬೇಡ ಅಂತ ಹೇಳಿದ್ರಲ್ಲ. ಇಲ್ಲ ರೀ, ನಾಳೆಯಿಂದ ನಾನೇ ಮಾಡ್ತೀನಿ. ಹಾಗಾದರೆ ಇನ್ನು ಮುಂದೆ ಇನ್ನೂ ಒಂದು 10 ರೌಂಡ್ ಜಾಸ್ತಿ ಆಗ್ಬೋದು ನಾನು. ನಿಜವಾಗ್ಲೂ ಆಗ್ತೀರಾ? ಯಾಕೆ ಹೇಳ್ರಿ, ನಾನು ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತೀನಲ್ಲ, ಅದಕ್ಕೆ. ಸರಿ ರೀ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಹೇಳಿದ್ನಲ್ವಾ, ಬರೋದು ಲೇಟ್ ಆಗುತ್ತೆ. ನಿಮ್ಮ ಪಾಡಿಗೆ ನೀವು ಊಟ ಮಾಡಿ ಮಲ್ಕೊಂಡಿರಿ, ವೆಯ್ಟ್ ಮಾಡಬೇಡಿ ನನಗೋಸ್ಕರ, ಓಕೆನಾ? ಸರಿ ರೀ, ಆಯಿತು. ಸರಿ, ಬರ್ತೀನಿ ರೀ. ಸರಿ ರೀ, ಹುಷಾರು, ಬೇಗ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಗೊತ್ತಲ್ವಾ, ದಯವಿಟ್ಟು ವಿಡಿಯೋ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ಇವತ್ತಿನ ವಿಷಯ ಯಾರಿಗೆಲ್ಲ ತಿಳಿಸೋಣ. ಸಾರಿ, ಫಾಸ್ಟಾಗಿ ಮಾತಾಡ್ತಾ ಏನೋ ಮಾತಾಡ್ಬಿಡ್ತೀನಿ. ಹಳ್ಳಪ್ಪ ಅವ್ರದ್ದು ಹುಟ್ಟುಹಬ್ಬದ ವಿಶ್ ಮಾಡಿ ಅಂತೇಳಿ ಮೇಘನಾ ಅವರು ಕಮೆಂಟ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ಅವ್ರದ್ದು ಹುಟ್ಟುಹಬ್ಬದ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಮೇಘನಾ ಅವರೇ, ನಿಮ್ಮ ಅಪ್ಪಾಜಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ಅವ್ರು ಅನ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಳ್ಳಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ ಸಿಸ್ಟರ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಥ್ಯಾಂಕ್ ಯು. ಹಾಗೆ ಗಣೇಶ್ ಅವರು ಕಮೆಂಟ್ ಮಾಡಿದ್ದಾರೆ 15ಗೆ ಭರತ್ ಅವ್ರದ್ದು ಹುಟ್ಟುಹಬ್ಬದ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಭರತ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡೋದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ನಾನು ಕೆಲವೊಂದು ವಿಡಿಯೋಗಳಿಗೆ
ಅಂದರೆ ಇವಾಗ ಲಾಂಗ್ ವೀಡಿಯೋಗಳಿಗೆ ಶಾರ್ಟ್ಸ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಶಾರ್ಟ್ಸ್ ವೀಡಿಯೋಗೂ ಸಪೋರ್ಟ್ ಮಾಡಿ. ನೀವು ನೋಡಿದಷ್ಟು ಶಾರ್ಟ್ಸ್ ವೀಡಿಯೋನು ವೈರಲ್ ಆಗುತ್ತೆ. ಸೊ ಅದರಿಂದನೂ ಕೂಡ ಸ್ವಲ್ಪ ನನಗೆ ಸಬ್ಸ್ಕ್ರೈಬರು ಇನ್ಕ್ರೀಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಶಾರ್ಟ್ಸ್ಗೂ ಕೂಡ ಸಪೋರ್ಟ್ ಮಾಡಿ, ಓಕೆನಾ? ಮತ್ತು ಇನ್ನೇನಿಲ್ಲ ಸ್ನೇಹಿತರೆ, ಇನ್ನೊಂದು ಹೇಳಬೇಕಾಗಿತ್ತು. ನಾಳೆ ವಿಡಿಯೋ ಬರುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ, ಸ್ವಲ್ಪ ಬ್ಯುಸಿ ಇರ್ತೀನಿ. ಮಗಳು ಬೇರೆ ಮನೇಲೇ ಇರ್ತಾಳೆ. ಅವಳು ಮೊದಲೇ ಆರ್ಡ್ರ್ ಮಾಡಿಬಿಟ್ಟಿದ್ದಾಳೆ ಏನೇನೋ ತಿಂಡಿಗಳು ಮಾಡಿಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ನೇಹಿತರೆ ನಾಳೆ ಒಂದು ದಿವಸ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಹೇಳೋಕ್ಕಾಗಲ್ಲ, ಬಂದರೂ ಬರದೇ ಇದ್ದರೂ ನೋಡೋಣ. ಆದಷ್ಟು ಒಂದು ಪೋಸ್ಟ್ ಹಾಕ್ತೀನಿ ವಿಡಿಯೋ ಬರಲ್ಲ ಅಂತ, ಓಕೆನಾ? ಸೊ ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬ ಫೋರ್ಸ್ ಮಾಡ್ತಾಳೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ಎಲ್ರಿಗೂ ಶುಭರಾತ್ರಿ.